ನಮಸ್ಕಾರ ಎಲ್ಲರಿಗೂ. ಅಬೀಸ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ, ಈಗಾಗಲೇ ಒಂದು ಮೊರಾರ್ಜಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ. ಸಾಕಷ್ಟು ಮಕ್ಕಳು ಒಂದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಒಂದು ಸೆಲೆಕ್ಟನ್ನು ಆಗಿರುವಂಥದ್ದನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ಮೊದಲ ಸುತ್ತಲ್ಲಿ ಆಯ್ಕೆ ಆದಂತಹ ಮಕ್ಕಳಿಗೆ ಆಯಾ ಶಾಲೆಗೆ ಪ್ರವೇಶ ಪಡೆಯಲು ಕೊನೆಯ ದಿನಾಂಕವನ್ನು ಸಹ ಒಂದು ಸುತ್ತೋಲೆಯನ್ನು ಹಾಕಿದ್ರು. ಅದೇ ರೀತಿಯಾಗಿ ನಾವು 29ನೇ ತಾರೀಕಿನಂದು ಕೊನೆಯ ದಿನಾಂಕವಾಗಿತ್ತು. ನಾವು ಅಡ್ಮಿಷನ್ನ ತೆಗೆದುಕೊಳ್ಬೇಕು, ಯಾವ ಶಾಲೆಗೆ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗಿದ್ದರು ಆ ಶಾಲೆಗೆ ಹೋಗಿ ಅಡ್ಮಿಷನನ್ನು ತೆಗೆದುಕೊಳ್ಳಲು 29ನೇ ಡೇಟ್ ಕೊನೆಯ ದಿನಾಂಕವಾಗಿತ್ತು. ಅದೇ ರೀತಿಯಾಗಿ ಒಂದು KEದವರು ಒಂದು ಮಾಹಿತಿಯನ್ನು ಪತ್ರಿಕಾ ಪ್ರಕಟಣೆಯನ್ನು ನಿನ್ನೆ 29ನೇ ತಾರೀಕಿನಂದು ಹೊರಡಿಸಿದ್ದಾರೆ. ಅದೇ ಏನಪ್ಪ ಅಂತ ಹೇಳಿದರೆ, ಈಗ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ಮಕ್ಕಳು ಪ್ರವೇಶವನ್ನು ಪಡೀಲಿಕ್ಕೆ ಆಯಾ ಶಾಲೆಯಲ್ಲಿ 29 ಡೇಟು ಕೊನೆಯ ದಿನಾಂಕವಾಗಿತ್ತು. ಅದೇ ಒಂದು ದಿನಾಂಕವನ್ನು ಮುಂದೂಡಿದ್ದಾರೆ. ಯಾವ ಒಂದು ತಾರೀಕಿಗೆ ಮುಂದೂಡಿದ್ದಾರೆ ಅಂತ ಹೇಳಿದರೆ ನೋಡಬಹುದು. ನೀವು ಇಲ್ಲಿ ಒಂದು ಕಾಣಿಸ್ತಾ ಇದೆ ನಿಮಗಿಲ್ಲಿ 5/5/2025 ಸಂಜೆ 5:30 ವಿಸ್ತರಿಸಲಾಗಿದೆ. ಏನು ಮೊದಲ ಒಂದು ಸುತ್ತಿನಲ್ಲಿ ಆಯ್ಕೆಯಾದಂಥ ಮಕ್ಕಳನ್ನು ಪ್ರವೇಶ ಪಡೆಯಲು ಒಂದು 29/4/2025 ಸಂಜೆ 5 ಗಂಟೆವರೆಗೆ ಅವ್ರಿಗೊಂದು ಟೈಮನ್ನು ನೀಡಲಾಗಿತ್ತು. ಮುಂದುವರೆದು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇವರ ಪತ್ರ ದಿನಾಂಕ 29/4/2025 ಕೋರಿರುವಂತೆ ಮೇಲೆ ವಿವರಿಸಿರುವ ಎಲ್ಲ ಶಾಲೆಗಳು ಅಂದರೆ ಮೊರಾರ್ಜಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಪ್ರವೇಶ ಪಡೆಯಲು ದಿನಾಂಕವನ್ನು 5/5/2025 ಸಂಜೆ 5:30 ವಿಸ್ತರಿಸಲಾಗಿದೆ. ನಿಮಗೆ ಅಡ್ಮಿಷನ್ ತಗೊಳ್ಳೋಕ್ಕೆ ತುಂಬ ಕಡಿಮೆ ಟೈಮ್ ಇದೆ ಅಂತ ಅನ್ನೋರಿಗೆ ಇದೊಂದು ಒಳ್ಳೆಯ ಅವಕಾಶ. ನಿಮ್ಮ ಮಗು ಯಾವ್ಯಾವ ಒಂದು ಶಾಲೆಗೆ ಆಯ್ಕೆ ಆಗಿದ್ದಾರೆ, ಇನ್ನೂ ಕೂಡ ಟೈಮ್ ಇದೆ, 5ನೇ ತಾರೀಕಿನ ತನಕನೂ ಇರೋದ್ರಿಂದ ಹೋಗಿ ಯಾವ್ಯಾವ ಒಂದು ಶಾಲೆಗೆ ನಿಮ್ಮ ಮಗು ಆಯ್ಕೆ ಆಗಿದೆ ಹೋಗಿ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅಡ್ಮಿಷನ್ನ ನೀವು ತೆಗೆದುಕೊಳ್ಬಹುದು ಅಂಥೇಳಿ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ KEದವರು ಹೊರಡಿಸಿದ್ದಾರೆ. ನೋಡ್ಬೋದು, ಕಾಣಿಸ್ತಾ ಇದೆ. ನೀವು ಬೇಕಾದರೆ ಒಂದು ಸಾರಿ ಓದ್ಕೋಬಹುದು. ಯಾರೆಲ್ಲ ಮಕ್ಕಳು ಮೊದಲ ಒಂದು ಸುತ್ತಿನಲ್ಲಿ ಆಯ್ಕೆ ಆಗಿದ್ದಾರೆ ಎಲ್ಲರಿಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್ ಅನ್ನು ಹೇಳ್ತೇನೆ. ಇನ್ನೂ ಕೂಡ 2ನೇ ಸುತ್ತು 3ನೇ ಸುತ್ತು ಒಂದು ಕೊನೆಯ ಸುತ್ತನ್ನು ಸಹ ಇನ್ನೂ ಬಿಡುವಂಥದ್ದು. ಯಾವೆಲ್ಲ ಮಕ್ಕಳು ಇನ್ನೂ ಸೆಲೆಕ್ಟ್ ಆಗಿಲ್ಲ ಖಂಡಿತ ಕಾಯ್ತಾ ಇರಿ, ಸೆಲೆಕ್ಟ್ ಆಗ್ತಾರೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನು ನನಗೆ ಕಮೆಂಟ್ ಮಾಡಿದರೆ ಖಂಡಿತ ನನ್ನ ಕೈಲಾದಷ್ಟು ನಾನು ಉತ್ತರವನ್ನು ನೀಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ. ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.